ಇವಾಗ ರಾಮನಗರಕ್ಕೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸರ್ಕಲ್ ಹತ್ರ ಬಂದು ಕೆಂಗಲ್ ಹನುಮಂತರ ಒಂದು ವಿಗ್ರಹ ಇದು. ರಾಮನಗರ ಕನಕಪುರ ಸರ್ಕಲ್ಗೆ ಬಂದಿದ್ದೀವಿ ಇವಾಗ ಇಲ್ಲಿಂದ ರಾಮನಗರದಿಂದ 12 ಕಿಲೋಮೀಟರ್ಸ್ ಅಷ್ಟು ಹೋಗ್ಬೇಕು. ಇವಾಗ ಬನ್ನಿ ಹೋಗೋಣ. ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು. ಎಲ್ಲಿಗೆ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಹೇಳ್ತೀನಿ. ಬನ್ನಿ, ಹಾಗೇನೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಗೌರ್ಮೆಂಟ್ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಈಗ ನೆಕ್ಸ್ಟ್ ಕೆಂಪೇಗೌಡ ಸರ್ಕಲ್ ಇಂದ ಲೆಫ್ಟ್ ತಗೋಬೇಕು. ಬನ್ನಿ ಹೋಗೋಣ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಶಾನ್ಭೋಗ್ನಹಳ್ಳಿ ಹತ್ರ ರೈಟ್ ಟರ್ನ್ ಆಗಬೇಕು. ರೈಟ್ ಟರ್ನ್ ಆದರೆ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟು ದೂರ ಆಗುತ್ತೆ ಅಷ್ಟೇನೆ. ಬನ್ನಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂತಂದರೆ, ಇವಾಗ ರೀಸೆಂಟಾಗಿ ಕಾಟಾರ ಮೂವಿದು ಒಂದು ಶೂಟಿಂಗ್ ಎಲ್ಲ ಇಲ್ಲಿ ನಡೀತು. ಅದು ಎಲ್ಲಿ ಅಂತ ಅನ್ನೋದಾದರೆ ರಾಮನಗರ ಜಿಲ್ಲೆಯ ಜಾಲಮಂಗಲ ರೋಡು ರಸ್ತೆಯಲ್ಲಿ ಬರುವಂತಹ ಈ ಕೂಟ್ಕಲ್ ಬೆಟ್ಟದ ಹತ್ರ ನಡೆದಿರುವಂಥದ್ದು. ಬನ್ನಿ ಇವಾಗ ಕೂಟ್ಕಲ್ ಬೆಟ್ಟದ ಒಳಗಡೆ ಹೋಗೋಣ. ಆ ಪ್ಲೇಸ್ ಯಾವ್ಯಾವುದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋಗೆ ಹೊಸದಾಗಿ ಬಂದಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವಾಗ ಆನ್ ಸ್ಪಾಟ್ಗೆ ಹೋಗೋಣ. ನೋಡಿ, ನೀವು ನೋಡ್ತಾ ಇರ್ಬೋದು ಅಲ್ಲಿ, ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ, ಕೂಟ್ಕಲ್ ಬೆಟ್ಟ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಪ್ಲೇಸ್ ಹತ್ರ ಹೋಗ್ಬೇಕು. ಇವಾಗ ಅಲ್ಲಿ ಹೋಗ್ಬಿಟ್ಟು ಯಾವ್ಯಾವ ರೀತಿಯಲ್ಲಿ ಶೂಟಿಂಗ್ ಪ್ಲೇಸ್ಗಳು ಯಾವ್ಯಾವ ಇದ್ವೋ ಸ್ಪಾಟು, ಆ ಸ್ಪಾಟ್ಗೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಲ್ಯಾಣಿ ಕೊಳ ಇದೆ. ಇಲ್ಲಿ ತುಂಬ ಜನ ಬಂದಿದ್ದಾರೆ. ಇವಾಗ ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ಹೊರಗಡೆಯಿಂದ. ನೋಡಿ, ಇದು ಕಲ್ಯಾಣಿ ಕೊಳ, ಇದು ದೇವಸ್ಥಾನ. ಮನೆ ಬಿಟ್ಟಿದ್ದೆ ಸ್ವಲ್ಪ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನನ. ಬನ್ನಿ ಸ್ವಲ್ಪ ಇಲ್ಲಿ ಮೇಲ್ಗಡೆ ಹೋಗೋಣ. ಇಲ್ಲಿ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನೋಡಿ, ಏನು ಸೂಪರಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಸೂಪರಾಗಿದೆ. ಮತ್ತು ಈ ಜಾಗದಲ್ಲೇ ತುಂಬ ಫಿಲಿಮ್ಸ್ಗಳದೆಲ್ಲ ಶೂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬಂದು ಭಾನುವಾರ ಮತ್ತು ಶನಿವಾರ ದಿನ ಇಲ್ಲಿ ಬಂದು ಪೂಜೆ ಮತ್ತು ಎಲ್ಲವೂ ನಡೆಯುತ್ತದೆ. ಟೈಮಿಂಗ್ಸ್ ಬಂದು 9:30 1:00 ಲಾಸ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ 1:30 ಅಷ್ಟೊತ್ತಿಗೆ ಲಾಸ್ಟ್ ಆಗಿಬಿಡ್ತದೆ. ಯಾರೇ ಆಗಲಿ ಆ ಟೈಮಿಂಗ್ಸ್ ಒಳಗಡೆ ಬಂದು ಇಲ್ಲಿ ವಿಸಿಟ್ ಹಾಕಿ, ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಇಲ್ಲಿ ಮದುವೆ ಸಮಾರಂಭಗಳಿಗೆ ಮಂಟಪಗಳನ್ನು ಎಲ್ಲವನ್ನು ಸಿಗ್ತವೆ. ಇಲ್ಲಿ ಬಂದು ನೀವು ಆರಾಮ್ಸೆ ಇಲ್ಲಿ ಮದುವೆಯನ್ನು ಮತ್ತು ಯಾವ್ದಾನ ಇದ್ದರೆ ಮದುವೆಗಿದ್ವಿ ಏನೇ ಇದ್ರೂ ಕೂಡ ಇಲ್ಲಿ ಬಂದು ಮಾಡ್ಬೋದು ಆರಾಮಾಗಿ. ಮತ್ತು ಇಲ್ಲಿ ಇನ್ನೊಂದೇನು ಅಂತ ಅನ್ನೋದಾದರೆ, ಇಲ್ಲಿ ನಾನೊಂದು ಡೀಟೇಲ್ಸ್ನ ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕಿರ್ತೀನಿ. ಆ ಡೀಟೇಲ್ಸ್ ಮುಖಾಂತರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೀವು ವಿಸಿಟ್ ಹಾಕಿ ಫ್ರೆಂಡ್ಸ್ ಈ ದೇವಸ್ಥಾನದ ಹತ್ರ. ಬನ್ನಿ ಇವಾಗ ಹೋಗೋಣ. ಇವಾಗ ಮುಂದೆ ಹೋಗ್ಬಿಟ್ಟು ಆ ದೇವಸ್ಥಾನದಲ್ಲಿ ಮೇಲ್ಗಡೆ ನಾನು ಹೇಳೋದ್ನಲ್ಲ, ಇವಾಗ ಕಾಟಾರ ಮೂವಿದು ಅಲ್ಲಿ ಒಂದು ಶೂಟಿಂಗ್ ನಡೀತು. ಮತ್ತು ಅದು ಯಾವ ಸ್ಪಾಟು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅಂತ ಹೇಳೋದ್ನಲ್ಲ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ನೋಡಿ, ಜನಸಾಗರನೇ ಬರ್ತಾ ಇದೆ ಇವತ್ತು. ಈಗ ಇರುತ್ತೆ ಕ್ರೌಡು ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಬೈಕ್ಗಳೆಲ್ಲ ಬಂದಿದ್ದಾವೆ. ಬೈಕ್ಗಳು ಆರಾಮ್ಸೆ ಮೇಲ್ಗಡೆ ತೊಗೊಂಡ್ಬರ್ಬೋದು. ಆದರೆ ಬೆಟ್ಟದ ಮೇಲೆ ಎತ್ತು ಸುಡ್ಬೋದು ಬರೀ ಇಂಥದೆಯಾ? ಮೇಲ್ಕಂಟ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಇದು ಕಾಟಾರ ಮೂವಿನಲ್ಲಿ ನಾನು ಹೇಳೋದ್ನಲ್ಲ, ಆಗಲೇ ಹೇಳೋದಿಲ್ಲ, ಯಾವುದು ನೋಡ್ತಾ ಆಗೋಗೈತೆ ಶಾನೆ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಆ ಸಾಂಗ್ನು ಒಂದು ಪ್ಲೇ ಮಾಡ್ತೀನಿ. ಅದು ನೋಡ್ತಾ ಆಗೋಗೈತೆ ಶಾನೆ ಬರುತ್ತೆ ಬಂದು ಇಲ್ಲೇ ಶೂಟಿಂಗ್ ಮಾಡಿರೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಎಲ್ಲ ಡಿಸೈನ್ ಮಾಡ್ಬಿಟ್ಟು ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದೆ ಕೂಟ್ಕಲ್ ಬೆಟ್ಟ. ನಮ್ಮ ಡಿ ಬಾಸ್ ಅವ್ರದ್ದು ಶೂಟಿಂಗ್ ಇಲ್ಲಿ ನಡೆದಿರೋದು. ಇಲ್ಲಿ ಏನು ಅಂತಂದರೆ
ತಿಮ್ಮಪ್ಪನ ಬೆಟ್ಟ ಇರಲಿ, ಆಲ್ಮೋಸ್ಟ್ ನೀವು ಶನಿವಾರ ಭಾನುವಾರ ಬಂದ್ರಂತೂ ಫುಲ್ಲು ಎಲ್ಲವೂ ರಶ್ ಇರುತ್ತೆ ಇಲ್ಲಿ ಪೂರ್ತಿ. ಬಂದು ಆರಾಮ್ಸೆ ಬಂದ್ಬಿಟ್ಟು ಒಂದು ಟ್ರೆಕ್ಕಿಂಗ್ನ ನೀವು ಆರಾಮ್ಸೆ ಬಂದು ಮಾಡ್ಕೊಂಡು ಹೋಗ್ಬೋದು ರಜದ ಟೈಮ್ಗಳಲ್ಲಿ ಬಂದು. ನೋಡಿ ಈಗ ಆಲ್ಮೋಸ್ಟ್ ಬಂದು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ ನೀವು. ಇವಾಗೆಲ್ಲ ರಜೆ ಇರೋದ್ರಿಂದ, ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಪ್ರತಿಯೊಬ್ಬರೂ ಬಂದು ಹೋಗ್ತಾರೆ ಇಲ್ಲಿ. ಬನ್ನಿ ವಿಸಿಟ್ ಹಾಕಿ. ತುಂಬ ಏನು ಅಂತಂದರೆ ಇದು ರಾಮನಗರದಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಬಂದು ಒಂದು 45 ಕಿಲೋಮೀಟರ್ಸ್ ಅಷ್ಟು ದೂರ ಆಗುತ್ತೆ. ಆರಾಮ್ಸೆ ಬಂದ್ಬಿಟ್ಟು ಇಲ್ಲಿ ಒಂದು ರಜದ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಬಂದು ವಿಸಿಟ್ ಹಾಕಿ. ನೋಡಿ ಈಗ ಆಲ್ಮೋಸ್ಟ್ ಎಲ್ಲರೂ ಬಂದ್ಬಿಟ್ಟು ಈಗ ಇಲ್ಲೇ ಬಂದಿದ್ದಾರೆ ಇವಾಗ. ಅಂದ್ರೆ ಈ ಜೊತೆಯಲ್ಲಿ ಧಾರಾವಾಹಿನಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ವಿಡಿಯೋ ಇದೆಯಲ್ಲ, ಅದು ಕೂಡ ಇಲ್ಲೇನೆ ಮಾಡಿರೋದು. ನೋಡಿ ಈ ಜಾಗದಲ್ಲಿ ಈ ಪಾಪಸ್ಗಳಿ ಮೇಲೆ ಅವರು ಬಿದ್ದು ಅದಾಡ್ಬಿಟ್ಟು ಹೋಯ್ತಾ ಇರ್ತಾರೆ ನೋಡಿ, ಹಿಂಗ್ ಉಳ್ಳಾಡ್ಕೊಂಡು. ಆ ವಿಡಿಯೋನು ಕೂಡ ಇಲ್ಲೇನೆ ಮಾಡಿರೋದು. ಇಲ್ಲಿ ಬಂದು ನೋಡಿ ಬೇಕಾದ್ರೆ ಹೇಗಿದೆ ಅಂತ ನೋಡಿ. ಪ್ಲೇಸ್ ಏನು ಸೂಪರ್ ಆಗಿದೆ. ಎಲ್ಲ ಪೈಂಟ್ ಎಲ್ಲ ಮಾಡಿದ್ದಾರೆ ಸಾಂಗ್ ಶೂಟ್ ಮಾಡುವಾಗ. ಸೂರ್ಯ ಮುಳುಗ್ತಾ ಇದ್ದಾನೆ, ನಾ ಬರೋದಕ್ಕೆ ಮುಳುಗ್ತಾರ. ಬೈಕ್ಗೆ ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಬೈಕ್ಗೆ ನೋಡಿ ಸ್ನೇಹಿತರೆ, ಇಲ್ಲಿ ಈ ಕೂಟ್ಕಲ್ ಅಂತ ಏನಕ್ಕೆ ಒಂದು ಹೆಸರು ಇದೆ ಅಂತ ಅನ್ನೋದಾದರೆ, ಇಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಂಥ ಒಂದು ಸ್ಥಳ ಆಗಿದೆ ಇದು. ಈ ಸ್ಥಳದಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಮಾಡೋ ಟೈಮ್ನಲ್ಲಿ ಇಬ್ಬರು ರಾಕ್ಷಸರು ಬಂದು ಇವರಿಗೆ ತೊಂದರೆ ಕೊಟ್ಟಾಗ ಅವರ ಶಾಪದಿಂದನೇ ನೋಡಿ ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಈ 2 ಕಲ್ಲುಗಳು ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಕಲ್ಲುಗಳು ಬಂದು ಅವ್ರ ಶಾಪದಿಂದನೇ ಈ ಥರ ಕಲ್ಲು ಶಿಲೆಯಾಗಿ ಅವರು ಆಗಿರೋದು. ಮತ್ತು ಇದನ್ನು ಕೂಟ್ಗಲ್ ಅಂತ ಕರೆಯೋದಿಲ್ಲ, ಇದನ್ನು ಮೊದಲು ಕರಿತಿದ್ದು ಕೂಡ್ಗಲ್ ಅಂತ ಕರೀತಾ ಇದ್ದು. ಇವಾಗ ಮಾತಾಡ್ತಾ ಅದನ್ನ ಕೂಟ್ಗಲ್ ಅಂತ ಅಂದ್ಬಿಟ್ಟು ಕರೀತಾರೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಕೂಡ್ಗಲ್. ಇದನ್ನು ಆದಷ್ಟು ಈಗ ಮಾತಾಡ್ತಾ ಕೂಟ್ಗಲ್ ಅಂತ ಅಂದ್ಬಿಟ್ಟು ಕರೀತಾರೆ. ತುಂಬ ಪ್ರಸಿದ್ಧವಾದಂಥ ಜಾಗನೇ, ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ತುಂಬ ಪ್ರವಾಸಿಗರಿಗೆ, ಒಂದು ಹೊರಗಡೆಯಿಂದ ಬರೋರಂಥವರಿಗೆ ಒಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಗ್ತಾ ಇದೆ ಸನ್ಸೆಟ್. ಗಾಡಿ ಎಲ್ಲ ತಗೊಂಡ್ ಬರ್ಬೋದು ಅಂತ ಹೇಳಂದಲ್ಲ ನೋಡಿ, ಡೈರೆಕ್ಟ್ ಗಾಡಿ ಇಲ್ಲ, ನಾವು ನಿಮ್ಮ ಅಭಿಮಾನಿ ಅಣ್ಣ, ತಗೊಂಡ್ ಮೇಲೆ ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಬಂದ್ಬಿಟ್ಟು ಫೋಟೋ ಶೂಟ್ನ ಚೆನ್ನಾಗಿ ಮಾಡ್ಕೋಬಹುದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಫ್ರೆಂಡ್ಸ್. ಇವಾಗ ಎಲ್ಲ ಆಯಿತು, ಇವಾಗ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.